ಕೇಳುಗರೆ ನಮಸ್ಕಾರ. ಭಾಳ ದಿನಗಳಾದವು ನಾವು ಭೇಟಿಯಾಗಿ. ಈ ಸತ್ಯಕ್ಕೆ ಇರುವ ಶಕ್ತಿ ಬಹುಶಃ ಜಗತ್ತಿನಲ್ಲಿ ಯಾವ ಆಯಾಮಕ್ಕೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಎಲ್ಲ ಗ್ರಹಿಸಿದ ಹಾಗೆ ಇತಿಹಾಸವನ್ನು ನಾವು ಒಂದು ಸ್ವಲ್ಪ ಹಿಂದೆ ಹೋದಾಗ ಎಂತೆಂಥ ಮಹನೀಯರು, ಎಂತೆಂಥ ಮೇಧಾವಿಗಳು, ಎಂತೆಂಥ ಆಲೋಚಕರು ನಮ್ಮಲ್ಲಿ ಆಗೋಗಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಸತ್ಯವನ್ನು ಪ್ರತಿಬಿಂಬಿಸಿದ್ದಾರೆ, ಸತ್ಯವನ್ನು ಪ್ರತಿಪಾದಿಸಿದ್ದಾರೆ ಅಂತಕ್ಕಂಥದ್ದು. ಸತ್ಯ ಯಾಕೆ ಬೇಕು ಅಂತಂದರೆ ಕೊನೆಗೆ ನಿಲ್ಲೋದು ಮಾತ್ರ ಸತ್ಯ. ಸುಳ್ಳು ನೀವು ಎಷ್ಟೇ ಹೇಳಿದರೂ ಕೂಡ ಅದಕ್ಕೆ ಒಂದು ಅಂತ್ಯ ಅಂತಿರುತ್ತೆ. ನಮ್ಮ ಸುತ್ತಲೂ ಭಾಳಷ್ಟು ಜನ ಸುಳ್ಳರಿದ್ದಾರೆ. ಆ ಸುಳ್ಳರ ಗುಂಪು ಕೆಲವರನ್ನು ಅವಹೇಳನ ಮಾಡೋದಕ್ಕೆ, ಕೆಲವರ ಕಾಲಿಳೆಯೋದಕ್ಕೆ, ಕೆಲವರ ಹೆಸರನ್ನು ಕೆಡಿಸೋದಕ್ಕೆ ಮಾತ್ರ ಹುಟ್ಟುಕೊಂಡಿರ್ತಕ್ಕಂಥ ಗುಂಪು. ಆದರೆ ಸತ್ಯ ಏನು, ಸತ್ಯತೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಜೀವಿಗೂ ತಿಳಿಲೇಬೇಕು. ಸೊ ಅದು ತಿಳಿಯುತ್ತೆ ಮತ್ತು ಅದು ಅನಾವರಣಗೊಂಡೆಗೊಳ್ಳುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಇವತ್ತಿನ ಈ ಮೆಟೀರಿಯಲಿಸ್ಟಿಕ್ ಜಗತ್ತಲ್ಲಿ ಎಲ್ಲವೂ ಕೂಡ ಹಣವನ್ನು ಅವಲಂಬಿತವಾಗಿರ್ತಕ್ಕಂಥದ್ದು. ಹಣ ಇಲ್ಲದೆ ಯಾವುದೂ ಈ ಜಗತ್ತಲ್ಲಿ ನಡೆಯೋದಿಲ್ಲ. ಹಣವೇ ಶ್ರೇಷ್ಠ ಹಣ. ಹಾಗಾದರೆ ತಾತ್ಕಾಲಿಕವಾಗಿ ಹಣಕ್ಕೆ ಬೆಲೆ ಇದೆ, ಆದರೆ ಗುಣಕ್ಕೆ ಬೆಲೆ ಇಲ್ಲ. ನೀವು ಅದೆಷ್ಟೇ ಒಳ್ಳೆಯವರಾಗಿರಲಿ, ನೀವು ಅದೆಷ್ಟೇ ಆದರ್ಶಮಯವಾಗಿರಲಿ, ನೀವು ಅದೆಷ್ಟೇ ಒಳ್ಳೆತನ ಹೊಂದಿರಲಿ, ಅದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಏಕೆಂದರೆ ಹಣ ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಆಯಾಮ. ಯಾಕಂದರೆ ಟ್ರಾನ್ಸಾಕ್ಷನ್ನಲ್ಲಿ, ಕೊಡುಕೊಳ್ಳುವಿಕೆಯಲ್ಲಿ ಹಣ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಕರೆನ್ಸಿ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೋಟಿಗಿರುವ ಬೆಲೆ ನಮಗೆ ಇಲ್ಲ. ಸೊ ಹಾಗಾಗಿ ನೋಟು ಅಂತಕ್ಕಂಥದ್ದು ಇವತ್ತು ಬಹಳಷ್ಟು ಮಹತ್ವದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ವಿಭಾಗಗಳಲ್ಲಿ, ಈ ಬದುಕಿನ ಎಲ್ಲ ಸ್ತರಗಳಲ್ಲಿ ದುಡ್ಡು ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ. ಆದರೆ ದುಡ್ಡು ಇಲ್ಲದೇ ಇರತಕ್ಕಂಥ 60% ಜನರು ಈ ದೇಶದಲ್ಲಿ ಬದುಕಿದ್ರೆ ಅವರ ಪರಿಸ್ಥಿತಿ ಏನು? ಹಾಗಾದರೆ ಅವರಿಗೆ ಯಾರೂ ಬೆಲೆ ಕೊಡೋದಿಲ್ಲ. ಸೊ ದುಡ್ಡಿಲ್ಲದ ವ್ಯಕ್ತಿಯ ಬದುಕು ಏನಿದೆಯಲ್ಲ, ಅದು ಖಾಲಿ ಬಾವಿ ಇದ್ದ ಹಾಗೆ, ಅದು ನಿಷ್ಪ್ರಯೋಜಕವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯೊಳಗೆ ದುಡ್ಡು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಆದರೆ ದುಡ್ಡಿನ ಹಿಂದೆ ಬಿದ್ದಿರ್ತಕ್ಕಂಥ ವ್ಯಕ್ತಿ 108 ಸುಳ್ಳುಗಳನ್ನು ಹೇಳಬೇಕು, ಮೋಸ ಮಾಡಬೇಕು, ದಗಲ್ಬಾಜಿ ಆಗಿರಬೇಕು, ಟೋಪಿ ಹಾಕಬೇಕು, ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಕು. ಮೋಸ ಮಾಡಿಲ್ಲದೆ ದುಡ್ಡು ಗಳಿಸೋದು ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ದುಡಿಯುವ ವ್ಯಕ್ತಿಗೆ ದುಡ್ಡು ಮಾಡೋಕ್ಕಾಗೋದೇ ಇಲ್ಲ. ಆದಾಗ್ಯೂ ಕೂಡ ಕೆಲವು ವ್ಯಕ್ತಿಗಳು ಅದರ ಕುರಿತು ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ವ್ಯಕ್ತಿಗಳು ಕೆಲವು ದೊಡ್ಡ ವ್ಯಕ್ತಿಗಳ ಹೆಸರನ್ನು ತಗೊಂಡು ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈಗ ತಾತ್ಕಾಲಿಕವಾಗಿ ಮುನ್ನಡೆಯಾದರೂ ಕೂಡ ಮುಂದೊಂದು ದಿನ ಅವರಿಗೆ ನಿಜವಾಗ್ಲೂ ಅದು ಒಂದು ಸೆಟ್ಬ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ದುಡ್ಡೇ ಸರ್ವಶ್ರೇಷ್ಠವಲ್ಲ, ದುಡ್ಡೇ ನಮ್ಮ ಅಸ್ತಿತ್ವವಲ್ಲ, ದುಡ್ಡೇ ಎಲ್ಲವೂ ಅಲ್ಲ. ದುಡ್ಡು ಒಂದು ಭಾಗ ಕೂಡ, ಬದುಕಿನ ಒಂದು ಭಾಗ ಅಷ್ಟೇ. ದುಡ್ಡು ಬೇಕು, ಆದರೆ ಬೇಕೇ ಬೇಕು ಅಂತಕ್ಕಂಥದ್ದೆಲ್ಲೂ ಇಲ್ಲ. ನಮ್ಮ ಖರ್ಚಿಗೆ ಎಷ್ಟು ಬೇಕೋ, ನಾವು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಗಳಿಸ್ಬೇಕು. ಆದರೆ ಕೆಲವರು ಹೊಟ್ಟೆ ಬಾಕತನ ಹೊಂದಿರತಕ್ಕಂಥ ವ್ಯಕ್ತಿಗಳು ಬೇಕು 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 ಅಂಥೇಳಿ ಬೇಕಾಬಿಟ್ಟೆ ದುಡ್ಡನ್ನು ಮಾಡಿ ಎಲ್ಲ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ?